ಒಂದೇ ಬಾರಿ ದೇಶದಲ್ಲಿ ಎಲೆಕ್ಷನ್ ನಡೆಯಬೇಕು ಅಂತ ಹೇಳಿ ಕಲಬುರಗಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲೊಂದು ಇಲ್ಲೊಂದು ಎಲೆಕ್ಷನ್ ಆಗಬಾರದು, ಒಂದೇ ಬಾರಿ ಅಂದ್ರೆ ಒಂದೇ ಸಲ ದೇಶದಲ್ಲಿ ಎಲೆಕ್ಷನ್ ನಡಿಬೇಕು. ಇವತ್ತು ಆರ್ಥಿಕತೆಯಲ್ಲಿ 4ನೇ ಸ್ಥಾನದಲ್ಲಿದ್ದೇವೆ. ಒನ್ ನೇಷನ್ ಆಗಿದ್ದಿದ್ರೆ 1.5 GDP ಲಾಭ ಆಗ್ತಾ ಇತ್ತು. ಒನ್ ನೇಷನ್ ಒನ್ ಲೀಡರ್ ಆಗ್ತಾರೆ ಅನ್ನೋದಾಗಿ ಕಾಂಗ್ರೆಸ್ಗೆ ಭಯ ಇದೆ. ದಿನ ಬೆಳಗಾದ್ರೆ ಮೋದಿ ಹಾಗೆ ಟ್ರಂಪ್ ಬಗ್ಗೆ ಸುಮ್ಮನೆ ಮಾತನಾಡ್ತಾರೆ. ಕಲಬುರಗಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ನ ವಿರುದ್ಧವಾಗಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದೇ ಬಾರಿ ದೇಶದಲ್ಲಿ ಎಲೆಕ್ಷನ್ ನಡಿಬೇಕು, ಅಲ್ಲೊಂದು ಇಲ್ಲೊಂದು ಎಲೆಕ್ಷನ್ ಆಗಬಾರದು ಅನ್ನೋದಾಗಿ ಇಲ್ಲಿ ಹೇಳಿರುವಂಥದ್ದು. ಇನ್ನು ಇವತ್ತು ಆರ್ಥಿಕತೆಯಲ್ಲಿ ನಾವು 4ನೇ ಸ್ಥಾನದಲ್ಲಿದ್ದೇವೆ. ಒಂದು ವೇಳೆ ಒನ್ ನೇಷನ್ ಆಗದಿದ್ರೆ 1.5 GDP ರೇಟ್ ಲಾಭ ಆಗ್ತಾ ಇತ್ತು. ಒನ್ ನೇಷನ್ ಒನ್ ಲೀಡರ್ ಆಗ್ತಾರೆ ಅನ್ನೋದಾಗಿ ಇದರಿಂದಾಗಿ ಕಾಂಗ್ರೆಸ್ಗೆ ಒಂದು ರೀತಿ ಭಯ. ಹಾಗಾಗಿ ಅವರು ದಿನ ಬೆಳಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ ಬಗ್ಗೆ ಸುಮ್ಮನೆ ಮಾತನಾಡ್ತಾರೆ, ಸುಮ್ಮನೆ ಹೇಳಿಕೆಗಳನ್ನು ಕೊಡುವಂತಹ ಕೆಲಸದಲ್ಲಿದ್ದಾರೆ ಅನ್ನೋದಾಗಿ ಕಲಬುರಗಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದರೆ ಇವತ್ತು ಸ್ಟೆಬಿಲಿಟಿ ಇದೆ ದೇಶದೊಳಗೆ, ಏಬಲ್ ಲೀಡರ್ಶಿಪ್ ಇದೆ. ಆದರೆ ಈ ಸ್ಟೆಬಿಲಿಟಿ ದೇಶದ ಎಲ್ಲ ಭಾಗದಲ್ಲಿಯೂ ಬರಬೇಕು. ಇಲ್ಲೊಂದು ಇಲೆಕ್ಷನ್, ಅಲ್ಲೊಂದು ಇಲೆಕ್ಷನ್, ಇದು ಆಗಬಾರ್ದು. ಅದಕ್ಕೆ ಅನೇಕ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರಶ್ನೆ ಕೇಳಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಭಾಳ ಅವಕಾಶ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿ ವಿಶೇಷವಾಗಿ ಯಾವ ರೀತಿ ವರ್ತಿಸ್ತಾ ಇದೆ ಅಂತಂದ್ರೆ, ಇನ್ನು ಮುಂದೆ ನಾವು ಪ್ಯಾನ್ ಇಂಡಿಯಾ ಪಾರ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದೆ. ಅವ್ರ ಆರ್ಗ್ಯುಮೆಂಟ್ ಏನು, ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ನೀವು ಒನ್ ಇಲೆಕ್ಷನ್ ಒನ್ ನೇಷನ್ ತರ್ತಾ ಇದ್ದೀರಿ, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ತಂದ್ರಿ, ಒನ್ ನೇಷನ್ ಒನ್ ಗ್ರಿಡ್ ತೊಗೊಂಬಂದ್ರಿ, ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ತಂದ್ರಿ, ಒನ್ ನೇಷನ್ ಒನ್ ಟೈಮು, ಒನ್ ನೇಷನ್ ಒನ್ ಟ್ಯಾಕ್ಸು, ಇದೆಲ್ಲ ತಂದಿರಿ. ಭಯ ಹೆಂಗದಂದ್ರೆ ಹುಚ್ಚುದತನದ ಭಯ. ಒನ್ ನೇಷನ್ ಒನ್ ಲೀಡರ್ ಮಾಡಿಬಿಡ್ತಾರೆ ನೀವು ಅಂತ ನಾವು ಹೇಳಿದ್ವಿ. ಅಲ್ಲೋ ಮಾರಾಯ, ನೀವು ಆಗೋದಿಲ್ಲ ಅಂದ್ರೆ ನಾವಿರ್ತೀವಿ, ಮತ್ತು ನೀವು ಆಗ್ಲಿಕ್ಕೆ ಪ್ರಯತ್ನ ಮಾಡಿರಲ್ಲ. ಇಲ್ಲರಿ ನಮ್ಮ ಕಡೆ ಯಾರು ಇಲ್ಲೇ ಇಲ್ಲ ಅಂತ ಅದನ್ನು ನಾವು ಕಳಿಸ್ಬೇಕು, ಎಕ್ಸ್ಪೋರ್ಟ್ ಮಾಡಬೇಕು. ಈ ಭಯದಿಂದ ವಿರೋಧ ಮಾಡ್ತಾ ಇದ್ದ. ಏನು ಹೇಳಿದ್ರು, ಒಂದು ವಿಧಾನಸಭೆ ರದ್ದಾದರೆ ಏನು ಮಾಡ್ತೀರಿ, ಅಕಸ್ಮಾತ್ ಅಲ್ಲೇ ಅದು ಬಿದ್ದೋದ್ರೆ ಏನು ಮಾಡ್ತೀರಿ ಸರ್ಕಾರ? ನಾವು ಹೇಳಿದ್ದು, ಆ ರೀತಿ ಬೀಳುವ ಸರ್ಕಾರಗಳು 30 ರಾಜ್ಯಗಳ ಪೈಕಿ 5 ವರ್ಷದೊಳಗೆ ಎಷ್ಟು ಬೀಳ್ತಾವೆ?